ಚುನಾವಣೆಯ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಅಲಯನ್ಸು ಬಹಳ ಗಟ್ಟಿಯಾದಂಥ ಅಲಯನ್ಸ್ನೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅವರ ಸುದೀರ್ಘವಾದಂಥ ರಾಜಕಾರಣ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅವರು ನಿಲುವು ತಗೊಂಡಾಗ ಅದು ಕೇವಲ ತಾತ್ಕಾಲಿಕವಾದಂಥ ನಿಲುವುಗಳಾಗಿರೋದಿಲ್ಲ, ಅದು ಶಾಶ್ವತವಾದಂಥ ನಿಲುವುಗಳಾಗಿರುತ್ತೆ ಅಂತಕ್ಕಂಥದ್ದನ್ನ ಬಹುಶಃ ಅವ್ರ ರಾಜಕಾರಣದ ಇತಿಹಾಸ ತೆಗೆದು ನೋಡಿದಾಗ ಅದು ಸಾಬೀತಾಗಿದೆ. ಅದೇ ರೀತಿ ತಮಗೆ ಗೊತ್ತಿದೆ, ಮುಚ್ಚುಮರೆ ಏನಿಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ. 2006ರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಸಂಪೂರ್ಣವಾಗಿ ದೇವೇಗೌಡರು ಸಾಹೇಬರು ಸಹಮತ ಇರಲಿಲ್ಲ. ಆದರೆ ಕೆಲವೊಂದಷ್ಟು ಬದಲಾದ ರಾಜಕೀಯ ಸನ್ನಿವೇಶಗಳು, ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಸನ್ನಿವೇಶಗಳು, ವಿಶೇಷವಾಗಿ ಮತ್ತೆ ಒತ್ತಿ ಹೇಳ್ತೇನೆ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಏನು ದೇಶ ಕೊಡ್ತಾ ಇರ್ತಕ್ಕಂಥ ಆಡಳಿತ ಏನಿದೆ ಅದನ್ನು ಮೆಚ್ಚಿ ದೇವೇಗೌಡರು ಸಾಹೇಬರು ಒಂದು ಸ್ಪಷ್ಟ ನಿರ್ಧಾರವನ್ನು ಮಾಡಿ ಲೋಕಸಭೆಯಲ್ಲಿ ಕೈ ಜೋಡಿಸಿದ್ದೀವಿ. ಅದರ ರಿಸಲ್ಟು ಕೂಡ 28ರಲ್ಲಿ 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದು. ಈ ಭಾಗದಲ್ಲಿಯೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 41 ಕ್ಷೇತ್ರಗಳನ್ನ ನಾವೇನು ಕಾಣ್ಬೋದು, 41 ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದೆ. ಅಲ್ಲಿಯೂ ಕೂಡ ನಮ್ಮದಾದಂಥ ಶಕ್ತಿಯನ್ನು ಈ ಒಂದಷ್ಟು ಭಾಗಗಳಲ್ಲಿ ನಾವೇನು ಹೊಂದಿದ್ದೇವೆ. ಅಲ್ಲಿಯೂ ಕೂಡ ನಮ್ಮ ಸಂಸತ್ ಚುನಾವಣೆಗೆ ನಿಂತಂಥ NDA ಅಭ್ಯರ್ಥಿಯ ಗೆಲುವಿಗೆ ಪೂರಕವಾಗಿ ಶ್ರಮಿಸಿರ್ತಕ್ಕಂಥದ್ದು. ಅದು ಕೇವಲ ಅಭ್ಯರ್ಥಿಗಳಷ್ಟೇ ಅಲ್ಲ, ಕಾರ್ಯಕರ್ತರು ದುಡಿದಿದ್ದಾರೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಸ್ಥಳೀಯ ಚುನಾವಣೆಗಳು ಅಂತ ಬಂದಾಗ ಬಹುಶಃ ಅದು ಇನ್ನೂ ಸರ್ಕಾರ ಅದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಮೂಡಲ್ಲಿ ಇದ್ದಂಗಿಲ್ಲ. ಬಂದರೆ ಅಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಂದರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ಆ ಪಕ್ಷದ ಕಾರ್ಯಕರ್ತರಿಗಾಗಲಿ ಅದು ಕಾರ್ಯಕರ್ತರ ಚುನಾವಣೆ, ಕಾರ್ಯಕರ್ತರಿಗೆ ಅರ್ಪಿಸ್ಬೇಕಾಗಿರ್ತಕ್ಕಂಥ ಚುನಾವಣೆ. ಯಾಕೆಂದರೆ MPಗೆ MLAಗೆ ನಮ್ಮ ದುಡಿದಿರ್ತಾರೆ. ವಾಪಸ್ಸು ಸ್ಥಳೀಯ ಚುನಾವಣೆಗಳಲ್ಲಿ ZP TP ಲೆವೆಲಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಅವ್ರ ಗೆಲುವಿಗೆ ಶ್ರಮ ಆಗ್ತಕ್ಕಂಥದ್ದು ಅಭ್ಯರ್ಥಿಗಳು ಮಾಡಬೇಕು ಅಥವಾ ಆಯಾ ರಾಜಕೀಯ ಪಕ್ಷಗಳು ಮಾಡಬೇಕು. ಅವತ್ತಿಗೆ ಕೂತ್ಕೊಂಡು ಯಾವ ರೀತಿ ಅಲಯನ್ಸು ವರ್ಕೌಟ್ ಆಗುತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ, ಅದು ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎರಡು ಪಾರ್ಟಿಯ ನಾಯಕರುಗಳು ಕೂತು ಚರ್ಚೆ ಮಾಡಿ ಇತ್ಯರ್ಥ ಮಾಡ್ತಾರೆ. ಆದರೆ ಈ ಒಂದು ಅಲಯನ್ಸ್ ಏನಿದೆ ಇದು ಮತ್ತಷ್ಟು ಗಟ್ಟಿಗೊಳ್ತಾ ಹೋಗ್ತದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಮುಂಬರ್ತಕ್ಕಂಥ 28ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಬಹಳ ಗಟ್ಟಿಯಾಗಿ ಮತ್ತೆ ಇನ್ನಷ್ಟು ಆ ಒಂದು ಸಂಬಂಧ, ಒಂದು ಬಾಂಧವ್ಯ ಎರಡು ಪಕ್ಷದ ನಾಯಕರ ಜೊತೆಯಲ್ಲಿ ಭಾಳ ಗಟ್ಟಿಯಾಗಿ ಹೋಗ್ತವೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಅಣ್ಣ, ನಾನು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗಲಿಯೂ ಕೂಡ ಕುಮಾರಣ್ಣ ಅವರು ಎಂದೂ ಕೂಡ ಮಗನಿಗೆ ಆಡಳಿತದಲ್ಲಿ ಎಂಟ್ರಿಯನ್ನು ಕೊಟ್ಟಿರಲಿಲ್ಲ. ನಾನು ಕೂಡ ಅಲ್ಲಿ ಎಂಟ್ರಿಯನ್ನು ತಗೊಳ್ತಕ್ಕಂಥದ್ದಕ್ಕೂ ಬಯಸಿರಲಿಲ್ಲ, ಇವತ್ತಿಗೂ ಬಯಸೋದಿಲ್ಲ. ಆದರೆ ನನಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರವಾಗಿ ನಿಮ್ಮ ಮುಂದೆ ಇಟ್ಟಂಥ ವಿಚಾರ, ಏಕೆಂದರೆ ಇದು ಅಭಿವೃದ್ಧಿಯ ದೃಷ್ಟಿಯಿಂದ ತಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಲರಾಜ್ ಅವರು ಈಗಾಗಲೇ ನಾನು ಡೆಲ್ಲಿಲಿದ್ದಾಗ ಅನೇಕ ಬಾರಿ ಬಂದು ತಂದೆಯವ್ರ ಬಳಿ CCIಗೆ ಮತ್ತು ಮರುಜೀವ ತುಂಬಿಸ್ತಕ್ಕಂಥದ್ದಕ್ಕೆ ಮನವಿಯನ್ನು ಕೊಟ್ಟೋಗಿದ್ದಾರೆ. ಇದು ಕುಮಾರಣ್ಣ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ಅದಷ್ಟಂತೂ ನಾನು ಹೇಳ್ಬೋದು. ಆದರೆ ಅವರು ಈ ಒಂದು ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮಯ ಯಾವಾಗ ಎಷ್ಟು ಬೇಗ ಹೆಜ್ಜೆಯನ್ನು ಇಡ್ತಾರೆ, ಅದು ಖಾಸಗೀಕರಣ ಆಗುತ್ತಾ ಅಥವಾ ಸರ್ಕಾರದ ಅಡಿಯಲ್ಲೇ ಇದನ್ನು ಪ್ರಾರಂಭ ಮಾಡ್ತಾರಾ ಅಂತಕ್ಕಂಥದ್ದು ಮಂತ್ರಿಗಳೇ ಬಹುಶಃ ಇದಕ್ಕೆ ಸೂಕ್ತವಾದಂಥ ವ್ಯಕ್ತಿ ಉತ್ತರ ಕೊಡಬೇಕು. ಬೇಡಣ್ಣ, ಚಪ್ಪಾಳೆ ಕುಡಿತಿ ಸುಮ್ಮನೆ ಪ್ರೆಸ್ ಮೀಟಲ್ಲಿ ಎಲ್ಲಾದರೂ ಅಂತ ಶಿಸ್ತು ಕಲಿಬೇಕಣ್ಣ, ದಯವಿಟ್ಟು ಹೇಳಣ್ಣ. ಬೇರೆ ಇದು ಕುಮಾರಣ್ಣ ಅವರ ಗಮನದಲ್ಲೂ ಇದೆ. ಆದರೆ ಇದಕ್ಕೆ ಒಂದು ಕಡೆ ಕುಮಾರಣ್ಣ ಅವರು ತಾವು ಹೇಳ್ದಂಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಿದ್ದಾರೆ. ಅವರ ಜವಾಬ್ದಾರಿಯನ್ನು ಜನರ ಬದುಕನ್ನು ಕಟ್ಟತಕ್ಕಂಥದ್ದಕ್ಕೆ, ಜನರ ಜೀವನವನ್ನು ರೂಪಿಸ್ತಕ್ಕಂಥದ್ದಕ್ಕೆ CCI ಮೂಲಕ ಆಗ್ತಕ್ಕಂಥ ಅನುಕೂಲಗಳೇನಿದೆ ಇದರ ಅರಿವು ಕುಮಾರಣ್ಣಂಗಿದೆ. ಅದು ಒಂದು ಭಾಗ, ನಾನು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ, ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಂಥ ಕಂಪ್ನಿಗಳು ಯಾವಿದ್ದಾವೆ, ಬಹುಶಃ ರಾಜ್ಯ ಸರ್ಕಾರದ ಪಾತ್ರವು ಅತಿ ದೊಡ್ಡದಿದೆ ಈ ವಿಚಾರದಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನೊಬ್ಬ ಯುವಕನಾಗಿ ಜಿಲ್ಲೆ ಮತ್ತು ತಾಲೂಕಿನ ಯುವಕರ ಪರವಾಗಿ
ಒಂದು ಗಟ್ಟಿಯಾದಂಥ ನಿಲುವು ಮತ್ತು ಭರವಸೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಬಯಸ್ತಕ್ಕಂಥದ್ದು ಏನಂದರೆ, ಇವತ್ತೇನು ಇಲ್ಲಿ ವಲಸೆ ಹೋಗ್ತಾ ಇರ್ತಕ್ಕಂಥ ಹುಡುಗರುಗಳಿದ್ದಾರೆ, ಇಲ್ಲಿ ಕಂಪ್ನಿಗಳಿಗೆ, ಯಾಕೆಂದರೆ ಇಲ್ಲಿ ಜಮೀನು ಕೊಟ್ಟಿದೆ, ಭೂಮಿ ಕೊಟ್ಟಿದೆ, ಕರೆಂಟ್ ಕೊಟ್ಟಿದೆ, ನೀರು ಕೊಟ್ಟಿದೆ, ಕಂಪ್ನಿಗಳಿಗೆ ಎಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಲೀಸ್ಗೂ ಕೊಟ್ಟಿರ್ತಕ್ಕಂಥ ಜಮೀನು ಬಹಳ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸವಲತ್ತುಗಳು, ಅನುಕೂಲಗಳು ಪಡ್ಕೊಳ್ತಕ್ಕಂಥ ಈ ಕಂಪ್ನಿಗಳು ಮತ್ತು ಈ ಭಾಗದ ರೈತರ ಮಕ್ಕಳಿಗೆ ಅವರ ಜೀವನ ರೂಪಿಸ್ತಕ್ಕಂಥದ್ದಕ್ಕೆ ಯಾವ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ತಾವೇನು ಕೇಳ್ತಾ ಇದ್ದೀರಿ. ಬಹುಶಃ ಮುಂದೊಂದು ದಿನ ಇದಕ್ಕೆ ಸರ್ಕಾರ NDA ಬಂದಂಥ ದಿನ ಇದಕ್ಕೆ ಏನಾದರೂ ಒಂದು ಉತ್ತರವನ್ನು ಕಂಡುಹಿಡ್ಕೊಂಡು ಕಡ್ಡಾಯವಾಗಿ ಇಷ್ಟು ಪರ್ಸೆಂಟನ್ನು ಮಾಡ್ತಕ್ಕಂಥ, ಯಾಕೆಂದರೆ ನಂಜುಂಡಪ್ಪ ವರದಿ ಪ್ರಕಾರ ನೀವು ಹೇಳ್ತೀರಿ 80% ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಉದ್ಯೋಗದಲ್ಲಿ ಅಂತಕ್ಕಂಥದ್ದು ಹೇಳಿದ್ದಾರೆ, ಆದರೂ ಇದನ್ನು ಪ್ರತಿಪಾದಿಸ್ತಾ ಇಲ್ಲ ಅಂತ. ಆದರೆ ರಾಜ್ಯ ಸರ್ಕಾರಗಳು ಇರ್ತಕ್ಕಂಥದ್ದೇ ಈ ವಿಚಾರಕ್ಕಲ್ವ, ಸರ್ಕಾರಗಳು ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಿ, ಯಾಕೆಂದರೆ ಅನುಕೂಲಗಳು ರಾಜಕೀಯವಾಗಿ ಪಡ್ಕೊಂಡಂಥ ಕಾಂಗ್ರೆಸ್ನವರು ಕಣ್ಣು ಮುಚ್ಕೊಂಡು ಕೂತ್ರೆ ಮತ್ತು ಯುವಕರ ಬದುಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕಾಗ್ತದೆ. ಬಹುಶಃ ಇದು ಎಷ್ಟು ಮಾತಾಡಿದ್ರೂ ಕೂಡ ಇವತ್ತು ಸರ್ಕಾರಕ್ಕೆ ಯುವಕರ ಕೂಗು ಕೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಮುಂದೊಂದು ದಿನ ಕಡ್ಡಾಯವಾಗಿ 50% ಆರ್ ವಾಟ್ ಎವರ್ ದಟ್ ಪರ್ಸೆಂಟೇಜ್ ಯುವಕರಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು ಒಂದು ಕಾನೂನನ್ನೇ ಜಾರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಮಾಡಿಸ್ತೀವಿ ಅಷ್ಟಂತ ಹೇಳಿ. ಥ್ಯಾಂಕ್ ಯು. ಈಗ ಹೇಳಿದ್ರೆ ಈಗ ಮುಂದಿನ ವಿಧಾನಸಭೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅಲಯನ್ಸ್ ಮುಖಾಂತರ. ಈಗ ನಾವು ಸೇಡಂ ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ನ ನಿಲ್ಲಿಸೋದು ಅಲಯನ್ಸ್ ಮುಖಾಂತರ. ಮುಂದೆ ಈಗ ಬಾಲರಾಜಣ್ಣವರು ಗುಲ್ಬರ್ಗ ಹೋಗಿದ್ದಾರೆ, ಬಹಳಷ್ಟು ಜನರಲ್ಲಿ ಅಣ್ಣವ್ರು ಆ ಕಡೆನೇ ಹೋಗ್ತಾರ, ಮತ್ತೆ ಮತ್ತೆ ಸೇಡಂ ಬರ್ತಾರ ಅನ್ನೋದು ಯಾತ್ರ ಇದೆ. ಹೀಗಾಗಿ ನಿಮ್ಮ BJP ಕ್ಯಾಂಡಿಡೇಟ್ ಅಥವಾ JDS ಕ್ಯಾಂಡಿಡೇಟ್ ನಿಲ್ಲಿಸ್ತೀರಾ ಅಂತ? ಈಗ ಬಾಲರಾಜ್ ಅವರು ಹೇಳ್ದಂಗೆ ಪಾರ್ಟಿ ಇತ್ತೀಚೆಗೆ ಒಂದಷ್ಟು ಸಂಘಟನೆ ವಿಚಾರದಲ್ಲಿ ತೀರ್ಮಾನಗಳು ತಗೊಳ್ತು. ಅಂದರೆ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಆದವು. ಆವಾಗ ಬಾಲರಾಜ್ ಅವ್ರನ್ನ ಪಕ್ಷ ನೇಮಕಾತಿ ಮಾಡಿದೆ, ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅಲ್ಲಿಯೂ ಕೂಡ ಅವರು ವಾಸ ಇದ್ದಾರೆ, ಇಲ್ಲಿಯೂ ವಾಸ ಇದ್ದಾರೆ, ಎರಡೂ ಕೂಡ ಮನೆಯೂ ಕೂಡ ಬಹುಶಃ ಬಾಲರಾಜಣ್ಣ ಅವ್ರದ್ದು ಇದೆ. ಹಾಗಾಗಿ ಹೋಗೋದು ಇರುತ್ತದೆ ಹೊರತುಪಡಿಸಿ ಈಗ ಕಳೆದ ಬಾರಿ ಮೊದಲನೇ ಬಾರಿ ಅವಕಾಶ ಸಿಕ್ಕಂಥದ್ದವ್ರಿಗೆ MLA ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಕಮ್ಮಿ 21,500 ಅಷ್ಟು ಮತ ಅವ್ರ ಪರವಾಗಿ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಪದೇ ಪದೇ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಸೇಡಂನ ಬಾಲರಾಜ್ ಗುತ್ತೇದಾರ್ ಅವರಾಗಲಿ ಕ್ಷೇತ್ರ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಪಾರ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿಗೂ ಅನ್ವಯ ಆಗ್ತದೆ, ಬಾಲರಾಜ್ ಗುತ್ತೇದಾರ್ಗವ್ರಿಗೂ ಅನ್ವಯ ಆಗ್ತದೆ. ಹಾಗಾಗಿ ಬಹುಶಃ ಅಂಥ ತೀರ್ಮಾನಗಳು ಅಥವಾ ಅಂಥ ಆಲೋಚನೆಗಳು ಬಾಲರಾಜಣ್ಣ ಅವರೇನು ಇಟ್ಕೊಂಡಿಲ್ಲ ತಲೆಯಲ್ಲಿ, ನನಗೆ ಗೊತ್ತಿದ್ದಂಗೆ ಅಂಥ ಚರ್ಚೆಗಳು ಬಂದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಉತ್ತರ ಸಂಘಟನೆ, ಎಲ್ಲದಕ್ಕೂ ಉತ್ತರ ಸಂಘಟನೆ ಮೂಲಕ ನೀವು ಎಷ್ಟು ಜನರಿಗೆ ಹತ್ತಿರ ಆಗ್ತಿರೋ. ಏಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಸರ್ವೆ ಕಂಡಕ್ಟ್ ಮಾಡ್ತಾರೆ, ಆ ಸರ್ವೆಯಲ್ಲಿ ಬರ್ತಕ್ಕಂಥ ವರದಿ ಕೈಗೆ ಸಿಗುತ್ತೆ, ಆ ವರದಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರ ಕೈಗೂ ಹೋಗುತ್ತೆ, ಜನತಾದಳ ಪಕ್ಷದ ವರಿಷ್ಠರ ಕೈಯಲ್ಲೂ ಇರುತ್ತೆ. ಇವೆರಡು ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಅದು JDSಗ BJPಗ ಒಟ್ಟಾರೆಯಾಗಿ ನಿಲ್ತಕ್ಕಂಥವ್ರು NDA ಕ್ಯಾಂಡಿಡೇಟೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ನೋಡಿ ಅಣ್ಣ, ಈಗ ಇಲ್ಲಿ ಪರವಾಗಿಲ್ಲ, ನಮ್ಮ ಪಕ್ಷದಲ್ಲಿ ಇಂಥ ಎಂಕರೇಜ್ಮೆಂಟು ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ಪಕ್ಷಕ್ಕೆ ಸೀಮಿತವಾಗಿ ನಾವು ಮಾತಾಡ್ತೀವಿ. BJP ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ, ನಮ್ಮದು ಪ್ರಾದೇಶಿಕ ಪಕ್ಷ. ನಮ್ಮಲ್ಲಿ ಈ ಯಾವ ರೀತಿ ಕ್ಯಾಂಡಿಡೇಟ್ಗಳು ನಿಂತು ಇವತ್ತಿನ ಪರಿಸ್ಥಿತಿಯಲ್ಲಿ, ಬಿಕಾಸ್ ವಿ ಆರ್ ಎ ಪಾರ್ಟ್ ಆಫ್ ಅಲಯನ್ಸ್, ನಾವು NDAಯಲ್ಲಿ ಜೊತೆಲಿರ್ತಕ್ಕಂಥ ಕಾರಣದಿಂದ ನಾವು ಯಾವುದೇ ರೀತಿ ನಮ್ಮ ಕ್ಯಾಂಡಿಡೇಟ್ಗಳು ಎಲ್ಲೂ ವೇದಿಕೆಗಳಲ್ಲಾಗಲಿ ಸಾರ್ವಜನಿಕ ವಲಯದಲ್ಲಾಗಲಿ ನಿಂತು ಘೋಷಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ, ಇನ್ಕ್ಲೂಡಿಂಗ್ ನಿಖಿಲ್ ಕುಮಾರಸ್ವಾಮಿ ಮತ್ತು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಮುಂದಿನ ಚುನಾವಣೆಗಳಲ್ಲಿ NDA ಪರವಾದಂಥ ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದಾದರೆ ನಾವು JDS, ನಾವು BJP ಅಂತಕ್ಕಂಥದ್ದು ಒಂದು ಭಾಗ, ಜೊತೆಯಲ್ಲಿ ನಾವು NDAಯಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಆಲೋಚನೆ ಮಾಡಿ ನಮ್ಮ ಚರ್ಚೆಗಳು, ನಮ್ಮ ಮಾತುಗಳು, ನಮ್ಮ ತೀರ್ಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಆಯಾ ಪಕ್ಷದವರು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಅದು ನಾವಿರ್ಬೋದು, ನಮ್ಮ ಮಿತ್ರ ಪಕ್ಷ ಇರ್ಬೋದು.